ಅಧಿಕಾರಿಗಳಿಗೆ ಧಿಕ್ಕಾರ. ಬಾಕಿ ವೇತನ ಕೊಡಲೇಬೇಕು. ಪೌರ ಕಾರ್ಮಿಕರನ್ನು ಬೀದಿಗೆತ್ತಲಿರುವ ಅಧಿಕಾರಿಗೆ ಹೇಳಿ ಧಿಕ್ಕಾರ. ಸಕಾಲಕ್ಕೆ ವೇತನ ಕಾಯಂ ಕೆಲಸ ಬೇಕೇ ಬೇಕು. ಹೊರಗುತ್ತಿಗೆ ಬೇಡವೇ ಬೇಡ. ಕಾಯಂ ಕೆಲಸ ಬೇಕೇ ಬೇಕು. ಹೊರಗುತ್ತಿಗೆ ಬೇಡವೇ ಬೇಡ. ಕಾಯಂ ಇವತ್ತು ಕೋಲಾರ ನಗರ, ಕೋಲಾರ ಜಿಲ್ಲಾ ಕೇಂದ್ರ, ಇವತ್ತು ಕೋಲಾರ ಜಿಲ್ಲಾ ಕೇಂದ್ರವಾಗಿರ್ತಕ್ಕಂಥ ಕೋಲಾರ ನಗರವನ್ನು ಸ್ವಚ್ಛತೆಯನ್ನು ಕಾಪಾಡಲಿಕ್ಕಾಗಿ ನೂರಾರು ಕಾರ್ಮಿಕರು ಇವತ್ತು ತುಂಬ ಶ್ರಮಪಟ್ಟು ದುಡಿತಾ ಇದ್ದಾರೆ. ಅವರಿಗೆ ಬೆಳಗ್ಗೆ 5 ಗಂಟೆಗೆ ಎದ್ದು ಕೆಲಸ ಮಾಡಿ ಸಂಜೆ ತನಕ ದುಡಿತಕ್ಕಂಥ ನೌಕರಿಗೆ ಇವತ್ತು 9 ತಿಂಗಳಿಂದ ವೇತನ ಕೊಡದಿರ ಈ ಕೋಲಾರ ನಗರಸಭೆ ಅಧಿಕಾರಿಗಳು ಸತಾಯಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರ ಮನಸ್ಥಿತಿ ಯಾವುದಿದೆ ಅನ್ನೋಂಥದ್ದನ್ನು ನಾವು ಪ್ರಶ್ನೆಯನ್ನು ಮಾಡಬೇಕಾಗುತ್ತೆ. ಇವತ್ತು ಕೋಲಾರ ಜಿಲ್ಲಾ ಕೇಂದ್ರವಾಗಿರ್ತಕ್ಕಂಥದ್ದಕ್ಕೆ ಸಾಕಷ್ಟು ಸಂಪನ್ಮೂಲದ ಕೊರತೆ ಇಲ್ಲ. ಅದಕ್ಕೆ ಸಾಕಷ್ಟು ಕೋಟಿಗಟ್ಟಲೆ ಈ ಬಾಕಿ ಎಲ್ಲೋ ಬರ್ತದಕ್ಕೆ ಟ್ಯಾಕ್ಸ್ ಕಲೆಕ್ಷನ್ನು, ತೆರಿಗೆ, ಈ ಥರ ಬೇರೆ ಬೇರೆ ಮೂಲಗಳಿಂದ. ಆದರೆ ಇವತ್ತು ಬರ್ತಕ್ಕಂಥ ತೆರಿಗೆ ಹಣವನ್ನು ಬೇರೆ ಬೇರೆ ಮೂಲಗಳಿಗೆ, ಬೇರೆ ಬೇರೆ ಕಾಂಟ್ರಾಕ್ಟ್ಗಳು ಕೊಡಲಿಕ್ಕೆ ಮನಸ್ಸು ಮಾಡುವಂಥ ಅಧಿಕಾರಿಗಳು ಇವತ್ತು 9 ತಿಂಗಳು ಇವರಿಗೆ ಸಂಬಳ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ನಾವು ಇವತ್ತು CITನಿಂದ ಖಂಡಿಸ್ತಾ ಇದ್ದೀರಿ. ಅದ್ರ ಜೊತೆಗೆ ಇವತ್ತು ಅವರ ಆರೋಗ್ಯ ತಪಾಸಣೆ ಇರ್ಬೋದು, ಅವ್ರಿಗೆ ಯೋಗಕ್ಷೇಮ ನೋಡಲಿಕ್ಕಾಗಿ ಯಾವುದೇ ಹೆಲ್ತ್ ಕ್ಯಾಂಪ್ಸ್ ಮಾಡುವಂಥದ್ದಾಗಲಿ, ಮತ್ತು ಅವರ ಸೇಫ್ಟಿ ಮೆಜರ್ಸು ಅಂತೇಳ್ಬಿಟ್ಟು ಶೂ, ಗ್ಲೌಸು, ಮಾಸ್ಕು ಈ ಥರ ಯಾವುದೇ ಕೊಡದಿರಿ ಇವತ್ತು ದುಡಿಸ್ಕೊಳ್ತಕ್ಕಂಥ ಕಾರಣಕ್ಕಾಗಿ ಇವತ್ತು ಸಾಕಷ್ಟು ನೌಕರರು ಅನಾರೋಗ್ಯ ಪೀಡಿತರಾಗಿದ್ದಾರೆ. ಇವತ್ತು ಪ್ರಮುಖವಾಗಿ ಇವತ್ತು ನೌಕರರಿಗೆ 9 ತಿಂಗಳು ಬಾಕಿ ವೇತನವನ್ನು ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಇಟ್ಕೊಂಡು ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದರೆ ಕೂಡಲೇ ಅಧಿಕಾರಿಗಳು ಇಲ್ಲಿಗೆ ಬಂದು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ, ಅವರಲ್ಲಿ ನೀವು ವಿನಂತಿಯನ್ನು ಮಾಡ್ತಾ ಇದ್ದೀರಿ. 9 ತಿಂಗಳು ಇವತ್ತೇನು ಬಾಕಿ ಇದೆ ಅದನ್ನು ಕೂಡಲೇ ಕೊಡಬೇಕು. ಯಾಕಂದರೆ ಒಬ್ಬ ಮನುಷ್ಯ ಬದುಕಬೇಕಂತ ಹೇಳಿದ್ರೆ ಕನಿಷ್ಠ 1 ತಿಂಗಳು ಸಂಬಳ ಇವ್ರು ಕೊಡ್ತಕ್ಕಂಥ ಕನಿಷ್ಠ ವೇತನವೂ ಕೊಡ್ತಾ ಇಲ್ಲ. ಆದರೆ ಕೊಡ್ತಕ್ಕಂಥ ಸಂಬಳನೂ ತಿಂಗಳು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಇವ್ರ ಮನಸ್ಥಿತಿ ಹೆಂಗಿದೆ ಅನ್ನೋಂಥದ್ದನ್ನು ಪ್ರಶ್ನೆಯನ್ನು ಎಲ್ಲರೂ ಕೇಳಬೇಕಾಗುತ್ತೆ. ಅದಕ್ಕೆ ಈ ಹೋರಾಟವನ್ನು ಸಂಬಳ ಕೊಡೋ ತನಕ ನಿಲ್ಲಿಸೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟು ಹೋರಾಟವನ್ನು ಮುಂದುವರಿಸ್ತಾ ಇದ್ದೀರಿ. ಕೊಟ್ಟಿದ್ದೀರಿ. ಕಳೆದ 2 ತಿಂಗಳಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಅರ್ಜಿಗಳನ್ನು ಕೊಟ್ಟಿದ್ದೀರಿ. ನಮಗೆ ಸಂಬಳ ಇಷ್ಟು ತಿಂಗಳು ಬಾಕಿ ಇದೆ, ಇಷ್ಟು ತಿಂಗಳು ಬಾಕಿ ಇದೆ, ಕೊಡಬೇಕು ಅಂತ. ಆದರೆ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅವರು. ಗೊತ್ತಿಲ್ಲ. ಈಗ ನಾನು ಹೇಳಿದೆ ಆವಾಗಲೇ, ತೆರಿಗೆ ಹಣ ಸಂಗ್ರಹ ದಿನ ಬೆಳಗಾದರೆ ಸಂಗ್ರಹ ಮಾಡ್ತಾರೆ ಯಾರು ಆಫೀಸ್ ಸ್ಟಾಫ್ ಎಲ್ಲರೂ, ಕೋಟಿಗಟ್ಟಲೆ ಹಣ ಬರ್ತದೆ. ಆದರೆ ಇವ್ರು ಕೊಡ್ತಕ್ಕಂಥ ಸಂಬಳ ಕೊಡಲಿಕ್ಕೆ ಮನಸ್ಸಿಲ್ಲ. ಅವರಿಗೆ ಒಂದು ಮಾನವೀಯ ಮೌಲ್ಯಗಳು ಅವ್ರ ತಲೆಯಲ್ಲಿ ಇಲ್ಲ, ಮಾನವೀಯ ಮೌಲ್ಯಗಳು ಅವ್ರ ಮನಸ್ಸುಗಳಲ್ಲಿ ಇಲ್ಲ, ಕಾರ್ಮಿಕರ ಬಗ್ಗೆ ಕಾಳಜಿ ಇಲ್ಲ, ನಗರ ಸ್ವಚ್ಛತೆ ಬಗ್ಗೆ ಕಾಳಜಿ ಇಲ್ಲ ಅವರಿಗೆ. ಆ ಕಾರಣಕ್ಕಾಗಿ ಅವರು ಇದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನಗಿರ್ತಕ್ಕಂಥದ್ದು.